ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. Higher, more creation, more possibilities. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಮುಂಬಡ್ತಿ ಪಡೆದುಕೊಂಡ ಚಿಂತಾಮಣಿಯ ವಿ. ವಿಜೇತ್. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ನಿವಾಸಿ ಹಿರಿಯ ಸಾಹಿತಿ ದಿವಂಗತ ಉತ್ತನೂರು ರಾಜಮ್ಮ ವಿ. ಶೆಟ್ಟಿ ಮತ್ತು ಹಿರಿಯ ವಕೀಲ ವಿಶ್ವನಾಥ ಶೆಟ್ಟಿಯವರ ಮಗನಾದ ವಿ. ವಿಜೇತ್ರವರು ಏಪ್ರಿಲ್ 5ರಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಮುಂಬಡ್ತಿ ಪಡೆದಿದ್ದಾರೆ. ಚಿಂತಾಮಣಿ ನಗರದ JMFC ನ್ಯಾಯಾಲಯದಲ್ಲಿ ಸುಮಾರು 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿದ ವಿ. ವಿಜೇತ್ರವರು ನಂತರ 2008ರಲ್ಲಿ ಕಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ನೇಮಕವಾಗಿ ಚಿಕ್ಕೋಡಿ, ಬೆಳ್ತಂಗಡಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದರು. ನಂತರ 2015ರಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ಬಡ್ತಿ ಪಡೆದುಕೊಂಡ ಅವರು ತುರುವೇಕೆರೆ, ಮೈಸೂರು, ಕುಣಿಗಲ್ಲು ಮತ್ತು ಬೆಂಗಳೂರಿನ ಮುಖ್ಯ ಮೆಟ್ರೋಪಾಲಿಟನ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದರು. ಇದೀಗ ಅವರನ್ನು ರಾಜ್ಯ ಸರ್ಕಾರ ರಾಜ್ಯಪಾಲರ ಆದೇಶದೊಂದಿಗೆ ಏಪ್ರಿಲ್ 5ರಂದು ಮುಂಬಡ್ತಿ ನೀಡಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ನೇಮಕ ಮಾಡಲಾಗಿದೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮುಂಬಡ್ತಿ ಪಡೆದ ವಿ. ವಿಜೇತ್ರವರನ್ನು ಅವರ ಶಾಲಾ ಸಹಪಾಠಿಗಳಾದ ಅಂಜನಿ ಬಡಾವಣೆಯ ರಘುಸ್ವಾಮಿ, ನಗರದ ಜೋಡಿ ರಸ್ತೆಯ ಮೈತ್ರಿ ಕಾಂಡಿಮೆಂಟ್ಸ್ನ ಮಾಲೀಕರಾದ ರಾಮಚಂದ್ರ, ಅಗ್ರಿಗೋಲ್ಡ್ನ ಶ್ರೀನಿವಾಸ್ ಮತ್ತು ಮಳಪರಿಯ ರಾಮಕೃಷ್ಣ ಸೇರಿದಂತೆ ಇಲ್ಲಿನ ಹಲವಾರು ವಕೀಲರು ಮತ್ತಿತರರು ಅವರನ್ನು ಅಭಿನಂದಿಸಿದ್ದಾರೆ.